ನಿನ್ನೆ IPL ಅಖಾಡದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿರುವಂತಹ ಮತ್ತೊಂದು ಹೆಸರು ಅಂತ ಅಂದ್ರೆ ಮಂಗೇಶ್ ಯಾದವ್ಗೆ RCB ಬರೋಬ್ಬರಿ 5.20 ಕೋಟಿ ಹಣವನ್ನ ಕೊಟ್ಟು ಖರೀದಿ ಮಾಡ್ತು. ಹಾಗಾದ್ರೆ ಕೇವಲ ಎರಡೇ T20 ಪಂದ್ಯಗಳನ್ನಾಡಿರುವಂತಹ ಈ ಯುವ ಆಟಗಾರನಿಗೆ ಅನ್ಕ್ಯಾಪ್ಡ್ ಪ್ಲೇಯರ್ಗೆ RCB ಕೋಟಿ ಹಣವನ್ನ ಸುರಿದಿದ್ಯಾಕೆ? ಎಲ್ಲಕ್ಕಿಂತ ಮುಖ್ಯವಾಗಿ ಯಾರು ಈ ಮಂಗೇಶ್ ಯಾದವ್, ಯಾರ ಶೋಧ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಂಗೇಶ್ ಯಾದವ್ ಮಧ್ಯಪ್ರದೇಶದ ಹುಡುಗ. ಈತನಿಗೆ ಕೇವಲ ಈಗ 23 ವರ್ಷ ವಯಸ್ಸು. ಈಗಷ್ಟೇ ಕ್ರಿಕೆಟ್ ಕರಿಯರ್ ಶುರು ಮಾಡಿದ್ದಾರೆ. ಒಬ್ಬ ಡೇಂಜರಸ್ ಆಲ್ರೌಂಡರ್. ಆಡಿದ ಎರಡೇ T20 ಮ್ಯಾಚು, ಆದ್ರೆ ಬ್ಯಾಟಿಂಗು ಬೌಲಿಂಗು ಎರಡರಲ್ಲೂ ಕೂಡ ಸೂಪರು. ಸ್ಟ್ರೈಕ್ ರೇಟ್ ನೋಡಿದ್ರೆ ತಲೆ ತಿರುಗುತ್ತೆ. 234 ಸ್ಟ್ರೈಕ್ ರೇಟ್ ಇದೆ. RCBಗೆ ಒಬ್ಬ ಸ್ಫೋಟಕ ಫಿನಿಷರ್ ಅಗತ್ಯ ಇತ್ತು. ಡೇಂಜರಸ್ ಇಂಡಿಯನ್ ಆಲ್ರೌಂಡರ್ ಅವಶ್ಯಕತೆ ಇತ್ತು. ಲೋವರ್ ಆರ್ಡರ್ ನಲ್ಲಿ ಪವರ್ ಹಿಟ್ಟರ್ ಬೇಕಿತ್ತು. ಆ ಜಾಗಕ್ಕೆ ಈ ಯುವ ಆಟಗಾರ ಪರ್ಫೆಕ್ಟ್ ಆಗಿ ಸೂಟ್ ಆಗ್ತಾರೆ. ಇನ್ನು ಚಿನ್ನಸ್ವಾಮಿ ಮೈದಾನಕ್ಕೆ ಹೇಳಿ ಮಾಡಿಸಿದಂತಹ ಆಟಗಾರ. ಆಗ್ಲೇ ಹೇಳಿದ ಹಾಗೆ ಈತನಿಗೆ ಕೇವಲ 23 ವರ್ಷ ವಯಸ್ಸು. RCBಗೆ ಲಾಂಗ್ ಟರ್ಮ್ ಆಡುವುದಕ್ಕೆ ಯುವ ಆಟಗಾರರ ಅವಶ್ಯಕತೆ ಇದೆ. ಅದನ್ನ ನೋಡಿದ್ರೆ ಪರ್ಫೆಕ್ಟ್ ಚಾಯ್ಸ್ ಅಂತಾನೆ ಹೇಳ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಲೆಫ್ಟ್ ಆರ್ಮ್ ಬೌಲರ್. ಈ ಯುವ ಆಟಗಾರನನ್ನ ಹುಡುಕಿದ್ದು ಬೇರೆ ಯಾರು ಅಲ್ಲ, RCB ತಂಡದ ಕ್ಯಾಪ್ಟನ್ ರಜತ್ ಪಾಟಿದಾರ್ ಅವರು. ರಜತ್ ಪಾಟಿದಾರ್ ಕೂಡ ಮಧ್ಯಪ್ರದೇಶದವರು. ಅದೇ ರೀತಿಯಾಗಿ ಮಂಗೇಶ್ ಯಾದವ್ ಕೂಡ ಮಧ್ಯಪ್ರದೇಶದವರೇ. ಇದು ಕ್ಯಾಪ್ಟನ್ ಶೋಧ. ಮಂಗೇಶ್ ಯಾದವ್ಗೆ ಅನುಭವ ಇಲ್ಲ ನಿಜ, ಆದ್ರೆ RCB ಯುವ ಆಟಗಾರನನ್ನ ಬ್ಲೈಂಡ್ ಆಗಿ ಅಂತೂ ಖರೀದಿ ಮಾಡಿರಲ್ಲ. ಇಷ್ಟೊಂದು ಹಣವನ್ನ ಕೊಟ್ಟು ಏನೋ ಒಂದು ಮಾಸ್ಟರ್ ಪ್ಲಾನ್ ಇದ್ದೇ ಇರತ್ತೆ. ನಂಬಿಕೆ ಇಟ್ಟು ಯುವ ಆಟಗಾರನನ್ನ RCB ಖರೀದಿ ಮಾಡಿದೆ. ಆ ನಂಬಿಕೆಯನ್ನ ಮಂಗೇಶ್ ಯಾದವ್ ಉಳಿಸಿಕೊಳ್ಳಬೇಕು. All the best, Mangesh Yadav.